ಪವರ್ ಶೇರಿಂಗ್ ವಿಚಾರಕ್ಕೆ ಬಿತ್ತು ತಾತ್ಕಾಲಿಕ ಬ್ರೇಕು. ಸಂಪುಟ ಪುನಾರಚನೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಜೊತೆಗೆ ಮಾತುಕತೆ ನಡೆಸಿರುವಂತ ಸಿಎಂ ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿರುವ ಸಂಪುಟ ಪುನಾರಚನೆಯ ವಿಚಾರ. ರಾಹುಲ್ ಗಾಂಧಿಯಿಂದ ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಪಡೆಯೋದಕ್ಕೆ ಸಿದ್ಧತೆ. ಜನವರಿ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಭೇಟಿ ಸಾಧ್ಯತೆ ಹಿನ್ನೆಲೆ ಜನವರಿ 2ನೇ ವಾರದಲ್ಲಿ ಮತ್ತೆ ಸಿಎಂ ದೆಹಲಿಗೆ ಪ್ರಯಾಣ. ರಾಹುಲ್ ಜೊತೆಗೆ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆ ನಡೆಸಲಿರುವ ಸಿಎಂ. ಕ್ಯಾಬಿನೆಟ್ ರೇಸ್ನಲ್ಲಿರುವಂತಹ ಶಾಸಕರಿಗೆ ಸಂಕ್ರಾಂತಿಯ ಸಿಹಿ ಸುದ್ದಿ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಪವರ್ ಶೇರಿಂಗ್ ವಿಚಾರಕ್ಕೆ ಇನ್ನೂ ಚರ್ಚೆ ನಡೀತಾನೆ ಇತ್ತು. ತೆರೆಮರೆಯ ಪ್ರಯತ್ನಗಳಂತೂ ಆಗ್ತಾನೇ ಇತ್ತು. ಆದರೆ ತಾತ್ಕಾಲಿಕ ಬ್ರೇಕ್ ಬೀಳ್ತಾ ಇದೆ ಅನ್ನೋದು ಈಗ ಗೊತ್ತಾಗ್ತಿರೋ ವಿಚಾರ. ಸಂಪುಟ ಪುನಾರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯನವರು. ಕಾರಣ ಏನು ಅಂತಂದ್ರೆ, ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ಸಿಎಂ ಸ್ಥಾನ ಭದ್ರಾ ಅನ್ನೋದು. ಕೆಸಿ ವೇಣುಗೋಪಾಲ್ ಜೊತೆಗೆ ಸಿಎಂ ಮಾತುಕತೆ ನಡೆಸಿದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ನಡೆಸಿದ್ರು, ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಡೆಸಿದ್ರು, ಇದೀಗ ವೇಣುಗೋಪಾಲ್ ಅವ್ರ ಜೊತೆಗೂ ಕೂಡ ಮಾತುಕತೆ ನಡೆಸಿದಾರಂತೆ. ಈಗಾಗಲೇ ಹೈಕಮಾಂಡ್ ಅಂಗಳದಲ್ಲಿ ಈ ಸಂಪುಟ ಪುನರ್ರಚನೆಯ ವಿಚಾರ ಇದೆ. ರಾಹುಲ್ ಗಾಂಧಿ ಅವರಿಂದ ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಅನ್ನು ಪಡೆಯುವುದಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಅಂದ್ಕೊಂಡಂಗಾದ್ರೆ, ಮಾತೆಲ್ಲ ಓಕೆ ಆದರೆ ಜನವರಿ ಮೊದಲ ವಾರದಲ್ಲೇ ರಾಹುಲ್ ಗಾಂಧಿ ಭೇಟಿ ಮಾಡ್ಬೋದಾದ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರು ಸಿಗ್ತಾರಾ ಸಿಗಲ್ವಾ ಅನ್ನೋದೊಂದು ಕನ್ಫ್ಯೂಷನ್ಸ್. ಅವರೇನೋ ಬ್ಯುಸಿ ಇದ್ದಾರೆ ಅಂತ. ಎಲ್ಲ ಓಕೆ ಅಂತಂದರೆ, ಎಲ್ಲ ಸೆಟ್ ಆಯಿತು ಅಂತಂದರೆ ಜನವರಿ ಮೊದಲ ವಾರದಲ್ಲೇ ಸಿಗ್ತಾರೆ. ಆಗ ಸಚಿವ ಸಂಪುಟ ಪುನಾರಚನೆಯ ವಿಚಾರವನ್ನು ಮತ್ತೆ ಮುಂದಿಟ್ಟು ಒಪ್ಪಿಗೆಯನ್ನು ಪಡ್ಕೊಂಡೇ ಬರಬೇಕು ಅನ್ನೋ ಪ್ಲ್ಯಾನು. ಜನವರಿ 2ನೇ ವಾರದಲ್ಲಿ ಮತ್ತೆ ಸಿಎಂ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ರಾಹುಲ್ ಜೊತೆ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಸಿಎಂ. ಕ್ಯಾಬಿನೆಟ್ ರೇಸ್ನಲ್ಲಿರುವ ಶಾಸಕರಿಗೆ ಸಂಕ್ರಾಂತಿಗೆ ಸಿಹಿ ಸುದ್ದಿ ಸಿಗಬಹುದಾದ ಸಾಧ್ಯತೆ ಇದೆ. ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಈಗಾಗಲೇ 2.5 ವರ್ಷ ಕಳೆದು ಹೋಗಿದೆ. ಅಧಿಕಾರ ವಹಿಸ್ಕೊಳ್ಬೇಕಾದ್ರೆ ಕೆಲವರಿಗೆ 2.5 ವರ್ಷ ಬಿಟ್ಟು ನಿಮಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತೇನೋ ಭರವಸೆ ಕೊಟ್ಟಿದ್ರಂತೆ. ಕೆಲವರು ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ, 2.5 ವರ್ಷ ಆದಮೇಲೆ ನಮಗೂ ಅವಕಾಶ ಸಿಗುತ್ತೆ ಅಂತ. ಈಗಾಗಲೇ ಕೆಲವರು ಬಹಿರಂಗವಾಗಿ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ, ನಾನು ಸಚಿವ ಆಕಾಂಕ್ಷಿ, ನನ್ನ ಲಕ್ ಬದಲಾಗತ್ತೆ, ಈ ಥರದ್ದು ಎಲ್ಲ ಹೇಳಿದ್ದುಂಟು. ಅಂದರೆ ಬದಲಾವಣೆ ಆಗತ್ತೆ ಅಂತ. ಆದರೆ ರಾಹುಲ್ ಗಾಂಧಿ ಯಾಕೋ ಇದಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಮಾಡ್ತಾ ಇರಲಿಲ್ಲ. ಒಮ್ಮೆಲೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ ಮುಂದಕ್ಕೆ ಹಾಕೊಂಡೇ ಬರ್ತಾ ಇದ್ರು. ಆದರೆ ಈಗ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇರೋದ್ರಿಂದ ಜನವರಿ 1 ಅಥವಾ 2ನೇ ವಾರದಲ್ಲಿ ಈ ವಿಚಾರ ಫೈನಲೈಸ್ ಆಗಬಹುದಾದ ಸಾಧ್ಯತೆ ಇದ್ದು, ಯಾರೆಲ್ಲ ಆಕಾಂಕ್ಷಿಗಳು ರೇಸ್ನಲ್ಲಿದ್ದಾರೋ ಅವ್ರಿಗೆ ಅವಕಾಶ ಸಿಗ್ಬೋದು. ಸಂಕ್ರಾಂತಿಗೆ ಬಂಪರ್ ಗಿಫ್ಟ್ ಸಿಗ್ಬೋದು ಹೈಕಮಾಂಡಿಂದ. ಸಂಕ್ರಾಂತಿಗೆ ಹೊಸ ಸುದ್ದಿ ಸಿಗಬಹುದು ಹೈಕಮಾಂಡಿಂದ ಅಂತ ನಿರೀಕ್ಷೆಯನ್ನು ಇಟ್ಕೊಂಡು ಕೆಲವರು ತುದಿಗಾಲ್ನಲ್ಲಿ ಕಾಯ್ತಾ ಇದ್ದಾರೆ.